ಇರಾನ್ ಇಸ್ರೇಲ್ ನಡುವೆ ಯುದ್ಧ ತಾರಕಕ್ಕೇರಿದ್ದು ದಾಳಿ ಪ್ರತಿದಾಳಿ ಮುಂದುವರೆದಿದೆ. ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಇದೆಲ್ಲದರ ನಡುವೆ ಇರಾನ್ನಿಂದ ಮತ್ತೊಂದು ವಿಮಾನದಲ್ಲಿ ಭಾರತೀಯರು ವಾಪಸ್ಸಾಗಿದ್ದಾರೆ. ಇರಾನ್ನಲ್ಲಿದ್ದಂತಹ ಭಾರತೀಯರು ವಾಪಸ್ಸಾಗಿದ್ದು ಭಾರತದ ಒಟ್ಟು 290 ಪ್ರಜೆಗಳು ಇರಾನ್ನಿಂದ ವಾಪಸ್ಸಾಗಿದ್ದಾರೆ. ಇರಾನ್ನಿಂದ ಅರ್ಮೇನಿಯಾ ಮೂಲಕ ಎರೆವಾನ್ನಿಂದ ದೆಹಲಿಗೆ ಆಗಮಿಸಿದ್ದಾರೆ. ಕರ್ನಾಟಕದ 16, ಜಮ್ಮು ಕಾಶ್ಮೀರದ 190 ಜನ ಈಗಾಗಲೇ ವಾಪಸ್ಸಾಗಿದ್ದು, ಉತ್ತರ ಪ್ರದೇಶದ 42 ಜನ, ದೆಹಲಿಯ 12, ಮಹಾರಾಷ್ಟ್ರದ 8, ಹರಿಯಾಣದ 2, ಪಶ್ಚಿಮ ಬಂಗಾಳದ 2, ಮಧ್ಯಪ್ರದೇಶದ 2, ಜಾರ್ಖಂಡ್ನ 1, ಇತರೆ 10 ಮಂದಿ ಭಾರತೀಯರು ಈಗಾಗಲೇ ಇರಾನ್ನಿಂದ ವಾಪಸ್ಸಾಗಿದ್ದಾರೆ. ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗಿದ್ದು, ಒಟ್ಟಾರೆಯಾಗಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಈಗಾಗಲೇ ಇರಾನ್ನಿಂದ ಭಾರತೀಯರು ಕೂಡ ವಾಪಸ್ಸಾಗಿದ್ದಾರೆ. ಭಾರತದ ಒಟ್ಟು 290 ಪ್ರಜೆಗಳು ಈಗಾಗಲೇ ವಾಪಸ್ಸಾಗಿದ್ದಾರೆ ಇರಾನ್ನಿಂದ. ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ತಾರಕಕ್ಕೇರಿದ್ದು ದಾಳಿ ಪ್ರತಿದಾಳಿ ಮುಂದುವರೆದಿದೆ. ಈಗಾಗಲೇ ಇರಾನ್ನಿಂದ ಭಾರತೀಯರು ವಾಪಸ್ಸಾಗಿದ್ದಾರೆ. ಸುಮಾರು 290 ಮಂದಿ ಭಾರತೀಯರನ್ನ ವಿಮಾನ ಕರೆತಂದಿದ್ದು, ಭಾರತದ ಒಟ್ಟು 290 ಪ್ರಜೆಗಳು ವಾಪಸ್ಸಾಗಿದ್ದಾರೆ. ಒಟ್ಟಾರೆಯಾಗಿ ಅಲ್ಲಿ ಸಾವು ನೋವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದ್ದು, ಇರಾನ್ನಿಂದ ಅರ್ಮೇನಿಯಾ ಮೂಲಕ ವಾಪಸ್ಸಾಗಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಭಾರತೀಯರು ಸೇಫ್ ಆಗಿ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಈ ಹಿಂದೆ ಕೂಡ ಕರ್ನಾಟಕದವರನ್ನ ಇರಾನ್ನಿಂದ ಕರೆತರಲಾಗಿತ್ತು. ಈಗಲೂ ಕೂಡ ಸುಮಾರು 290 ಮಂದಿಯನ್ನ ವಿಮಾನದ ಮೂಲಕ ವಾಪಸ್ ಕರೆತರಲಾಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಸಂಘರ್ಷ ತಾರಕಕ್ಕೇರಿದ್ದು, ಈಗ ಅಂದ್ರೆ 290 ಜನರನ್ನ ಇರಾನ್ನಿಂದ ವಾಪಸ್ ಕರೆತರಲಾಗಿದೆ. ಸೇಫ್ ಆಗಿ ಇರಾನ್ ದೇಶದಲ್ಲಿ ಇದ್ದಂತಹ ಭಾರತೀಯರನ್ನ ಕರೆತರಲಾಗಿದ್ದು, ಇರಾನ್ ಇಸ್ರೇಲ್ ನಡುವೆ ಈಗಾಗಲೇ ಸಂಘರ್ಷ ತಾರಕಕ್ಕೆ ಏರಿದ್ದು, ಎರಡನೇ ವಾರಕ್ಕೆ ಯುದ್ಧ ಈಗಾಗಲೇ ಮುಂದುವರೆದಿದ್ದು, ಅಂದ್ರೆ 9ನೇ ದಿನಕ್ಕೆ ಈಗಾಗಲೇ ಯುದ್ಧ ಮುಂದುವರೆದಿದೆ. ಇರಾನ್ನಿಂದ ಭಾರತೀಯರನ್ನ ವಿಮಾನ ಕರೆತಂದಿದ್ದಾರೆ.